ವಾಲ್ಮೀಕಿ ನಿಗಮದಲ್ಲಿ ಸಿದ್ದರಾಮಯ್ಯನವರೇ ಹಣಕಾಸು ಸಚಿವರಿದ್ದಾರೆ. ಹಣಕಾಸು ಇಲಾಖೆ ಅನುಮತಿ ಪಡೆದೆ 187 ಕೋಟಿನ ದುರುಪಯೋಗ ಪಡಿಸೋಕ್ಕಾಯ್ತದ? 94 ಕೋಟಿನ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಹಣಕಾಸು ಇಲಾಖೆಯಿಂದ ಅನುಮತಿ ಬೇಕಲ್ಲ, ಅನುಮತಿ ಪಡಿಬೇಕಲ್ವೇನ್ರಿ? ಇದಕ್ಕೆ ಯಾರು ಜವಾಬ್ದಾರಿ? ಮತ್ತೆ ಯಾರು ಜವಾಬ್ದಾರಿ ಹೇಳ್ರಿ? ಮತ್ತೆ ಇಲ್ಲಿ MLA ಜವಾಬ್ದಾರಿ, ಇಲ್ಲಾರೇ ಜವಾಬ್ದಾರಿ ಆಗಬೇಕು. ವಾಲ್ಮೀಕಿ ನಿಗಮದ ಆಗಿರ್ತಕ್ಕಂಥದ್ದಕ್ಕೂ ಆ ಹಣಕಾಸು ಇಲಾಖೆಗೂ ಸಂಬಂಧ ಇದೆ. ಹಣಕಾಸು ಇಲಾಖೆ ಯಾರ ಕೈಲಿದೆ? ಮುಖ್ಯಮಂತ್ರಿಗಳ ಕೈಲಿದೆ. ಮುಖ್ಯಮಂತ್ರಿಗಳು ಈ ಜವಾಬ್ದಾರಿ ಇದು ಹಣ ಹೊರಬೇಕಾಗ್ತದೆ. ಅದು ಯಾರ್ಯಾರಿಗೆ ಹೋಗಿದೆ ಹಣ? ಯಾರ್ಯಾರಿಗೆ ಹೋಗಿದೆ ಈ ಹಣ? ಯಾರ್ಯಾರಿಗೆ ಹೋಗಿದೆ? ಯಾರ್ಯಾರು ಕೈ ಸೇರಿದೆ? ಇದೆಲ್ಲ ಯಾವಾಗ ಗೊತ್ತಾಗೋದು? ತನಿಖೆಯಿಂದ ಗೊತ್ತಾಯ್ತದೆ. ED ಅವ್ರು ಮಾಡ್ತಿದ್ದಾರೆ. ಈಗ CBIಗೂ ಹೋಗಿದೆ. ಇದೆಲ್ಲ ತನಿಖೆ ಆಗಿ ಸಾಬೀತಾದರೆ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ಕೊಡಬೇಕಾಗ್ತದೆ. ವಾಲ್ಮೀಕಿ ನಿಗಮದಲ್ಲಿ ಸಿದ್ದರಾಮಯ್ಯನವರೇ ಹಣಕಾಸು ಸಚಿವರಿದ್ದಾರೆ. ಹಣಕಾಸು ಇಲಾಖೆ ಅನುಮತಿ ಪಡೆದೆ 187 ಕೋಟಿನ ದುರುಪಯೋಗ ಪಡಿಸೋಕ್ಕಾಯ್ತದ? 94 ಕೋಟಿನ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಹಣಕಾಸು ಇಲಾಖೆಯಿಂದ ಅನುಮತಿ ಬೇಕಲ್ಲ, ಅನುಮತಿ ಪಡಿಬೇಕಲ್ವೇನ್ರಿ? ಇದಕ್ಕೆ ಯಾರು ಜವಾಬ್ದಾರಿ? ಮತ್ತೆ ಯಾರು ಜವಾಬ್ದಾರಿ ಹೇಳ್ರಿ? ಮತ್ತೆ ಇಲ್ಲಿ MLA ಜವಾಬ್ದಾರಿ, ಇಲ್ಲಾರೇ ಜವಾಬ್ದಾರಿ ಆಗಬೇಕು. ವಾಲ್ಮೀಕಿ ನಿಗಮದ ಆಗಿರ್ತಕ್ಕಂಥದ್ದಕ್ಕೂ ಆ ಹಣಕಾಸು ಇಲಾಖೆಗೂ ಸಂಬಂಧ ಇದೆ. ಹಣಕಾಸು ಇಲಾಖೆ ಯಾರ ಕೈಲಿದೆ? ಮುಖ್ಯಮಂತ್ರಿಗಳ ಕೈಲಿದೆ. ಮುಖ್ಯಮಂತ್ರಿಗಳು ಈ ಜವಾಬ್ದಾರಿ ಇದು ಹಣ ಹೊರಬೇಕಾಗ್ತದೆ. ಅದು ಯಾರ್ಯಾರಿಗೆ ಹೋಗಿದೆ ಹಣ? ಯಾರ್ಯಾರಿಗೆ ಹೋಗಿದೆ ಈ ಹಣ? ಯಾರ್ಯಾರಿಗೆ ಹೋಗಿದೆ? ಯಾರ್ಯಾರು ಕೈ ಸೇರಿದೆ? ಇದೆಲ್ಲ ಯಾವಾಗ ಗೊತ್ತಾಗೋದು? ತನಿಖೆಯಿಂದ ಗೊತ್ತಾಯ್ತದೆ. ED ಅವ್ರು ಮಾಡ್ತಿದ್ದಾರೆ. ಈಗ CBIಗೂ ಹೋಗಿದೆ. ಇದೆಲ್ಲ ತನಿಖೆ ಆಗಿ ಸಾಬೀತಾದರೆ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ಕೊಡಬೇಕಾಗ್ತದೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.